ನೀಟ್ನ ಒಂದು ಆಪ್ಷನ್ ಎಂಟ್ರಿಯನ್ನು ನಾವೆಲ್ಲರೂ ಮಾಡಿದ್ದೇವೆ. ಆದರೆ ನಮಗಿರುವಂಥದ್ದು ಮುಂದಿನ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಈ ಒಂದು ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೇವಲ್ಲ, ಆಪ್ಷನ್ ಎಂಟ್ರಿಗೆ ಮುಂಚೆ ನಮಗೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ಬಿಡ್ತಾರಾ ಇಲ್ವಾ? ಏನು ಇದು ಮಾಕ್ ಅಲಾಟ್ಮೆಂಟ್ ಅಂದರೆ ಎಲ್ಲವನ್ನ ನಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಲಿದ್ದೇನೆ. ಅಷ್ಟೇ ಅಲ್ಲದೆ ಈ ವರ್ಷ ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡ್ತಾರೋ ಮಾಡಲ್ವೋ, ನೀಟ್ ವಿದ್ಯಾರ್ಥಿಗಳು ಯಾವ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಅಷ್ಟೇ ಅಲ್ಲದೆ ನಮಗೆ ನೀಡಿರುವಂತಹ ಶೆಡ್ಯೂಲ್ ಇದೆಯಲ್ಲ, ಈ ಒಂದು ಫಸ್ಟ್ ರೌಂಡ್ ನೀಟ್ನ ಒಂದು ಶೆಡ್ಯೂಲಲ್ಲಿ ನಮಗೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ನೀಟ್ನ ಒಂದು ಬ್ರೋಷರನ್ನು ರಿಲೀಸ್ ಮಾಡಿದಾರಲ್ಲ, ಆ ಬ್ರೋಷರಲ್ಲಿ ನಮಗೆ ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡ್ತೇವೆ ಫಸ್ಟ್ ರೌಂಡ್ಗೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂವರೆಗೂ ಅದರ ಬಗ್ಗೆ ಯಾವುದೇ ಒಂದು ಸುದ್ದಿ ಇಲ್ಲ. ಆದ್ದರಿಂದ ಈ ಒಂದು ವಿಡಿಯೋನ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹಾಗೆ ಕೆಎಗೆ ತಲುಪುವ ತನಕ ನೀವು ಶೇರ್ ಮಾಡಬೇಕಾಗುತ್ತೆ. ಹಾಗೆ ಕೆಎ ಇದನ್ನು ಪರಿಗಣಿಸಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ರಿಲೀಸ್ ಮಾಡಬೇಕಾಗುತ್ತೆ. ನನಗೆ ಗೊತ್ತಿಲ್ಲ ಈ ಒಂದು ವಿಡಿಯೋ ಅವರಿಗೆ ತಲುಪುತ್ತೋ ತಲುಪಲ್ವೋ ಗೊತ್ತಿಲ್ಲ. ಆದರೆ ನೀವೆಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ನಿಂತರೆ ಖಂಡಿತವಾಗಿ ಒಂದು ಮಾಕ್ ಅಲಾಟ್ಮೆಂಟನ್ನು MBBS ಮತ್ತು BDSಗೂ ಕೂಡ ರಿಲೀಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಾನು ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಂಬುದನ್ನು ನಿಮಗೆ ಹೇಳಲಿದ್ದೇನೆ. ಅಕಸ್ಮಾತ್ ಅವರು ರಿಲೀಸ್ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ, ರಿಲೀಸ್ ಮಾಡದೇ ಇದ್ದರೆ ನಾವು ಕೂಡ ಕ್ವಶನ್ ಮಾಡಬಹುದು, ನೀವು ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡಿ ಅಂತ. ಮೊದಲಿಗೆ ಮಾಕ್ ಅಲಾಟ್ಮೆಂಟನ್ನು ನಾನು ಯಾಕೆ ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದರ ಒಂದು ಯೂಸಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮಾಕ್ ಅಲಾಟ್ಮೆಂಟ್ ಅಂದರೆ ಏನು? ನಮಗೆ ಈಗ ಬ್ಯಾಟಿಂಗ್ ಮತ್ತು ಬಾಲಿಂಗನ್ನು ಆಡುವಾಗ, ಅಂದರೆ ಕ್ರಿಕೆಟನ್ನು ಆಡುವಾಗ ನಮಗೆ ಬ್ಯಾಟ್ ಚೆನ್ನಾಗಿದೆಯೋ ಬಾಲ್ ಚೆನ್ನಾಗಿದೆಯೋ ಇಲ್ವೋ ಅನ್ನೋದಕ್ಕೆ ನಾವು ಟ್ರಯಲ್ ಬಾಲನ್ನು ಆಡಿಸ್ತೇವೆ, ಹೌದಲ್ವಾ? ಆ ರೀತಿಯಲ್ಲಿ ಈ ಒಂದು ಟ್ರಯಲ್ ಅಲಾಟ್ಮೆಂಟ್ ಅನ್ನೋದು ನಡೆಯುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಏನು? ಟ್ರಯಲ್ ಅಲಾಟ್ಮೆಂಟ್. ನಾವು ಹಾಕಿರುವಂತಹ ಒಂದು ಪ್ರಿಯಾರಿಟಿ ಆರ್ಡರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನಮಗೆ ಕಡಿಮೆ ಅಂಕಗಳಿದೆ, ನಮಗೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಸಿಗುತ್ತೋ ಸಿಗಲ್ವೋ ಅನ್ನೋದು ಐಡಿಯಾ ಸಿಗುತ್ತೆ. ಅಷ್ಟೇ ಅಲ್ಲದೆ ನಾವು ಇನ್ನೂ ಎಕ್ಸ್ಟ್ರಾ ಕಾಲೇಜ್ಗಳನ್ನು ಹಾಕೊಳ್ಬಹುದು ಈ ಒಂದು ಟೈಮ್ ಪೀರಿಯಡಲ್ಲಿ. ಇಷ್ಟೆಲ್ಲ ಮಾಹಿತಿಗಳನ್ನು ನಮಗೆ ಒದಗಿಸೋ ಕಾರಣ ನಾವು ಏನು ಮಾಡ್ಬೋದು ಅಂದರೆ ಈ ಮಾಕ್ ಅಲಾಟ್ಮೆಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಮೊದಲನೇ ಪಾಯಿಂಟನ್ನು ಕನ್ಸಿಡರ್ ಮಾಡಿ ಇದರ ಒಂದು ಯೂಸಸ್ಗಳ ಬಗ್ಗೆ ತಿಳ್ಕೊಂಡು ಹೋದಾಗ ಮೊದಲನೇ ಪಾಯಿಂಟನ್ನು ನೋಡಿ. ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಏನಂತಂದರೆ, ನೀವು ಹಾಕಿರುವಂತಹ ಆಪ್ಷನ್ ಎಂಟ್ರಿಗಳು ಕರೆಕ್ಟ್ ಆಗಿದೆಯೋ ಇಲ್ವೋ, ಅದಕ್ಕೆ ನಮಗೆ ಯಾವ ರೀತಿಯ ಒಂದು ಅಲಾಟ್ಮೆಂಟ್ ಪ್ರಕ್ರಿಯೆ ನಡೆಯುತ್ತೆ ಎಲ್ಲವನ್ನ ನಮಗೆ ಐಡಿಯಾ ಸಿಗುತ್ತೆ. ಹಾಗೆ ಮಾಕ್ ಅಲಾಟ್ಮೆಂಟ್ನ ಒಂದು ಕಟ್ ಆಫ್ ಅನ್ನು ರಿಲೀಸ್ ಮಾಡ್ತಾರಲ್ಲ, ಆ ಕಟ್ ಆಫ್ ಅನ್ನು ನೋಡಿಕೊಂಡು ನಾವು ಏನು ಅರೇಂಜ್ ಮಾಡ್ಕೊಳ್ಬೇಕು, ಯಾವ ಕಾಲೇಜನ್ನು ಮೇಲ್ಗಡೆ ಹಾಕೊಳ್ಬೇಕು, ಯಾವ ಕಾಲೇಜನ್ನು ಕೆಳಗಡೆ ಹಾಕೊಳ್ಬೇಕು ಎನ್ನುವಂತಹ ಒಂದು ಜಡ್ಜ್ಮೆಂಟನ್ನು ನಾವು ಈ ಒಂದು ರಿಸಲ್ಟ್ನ ಆಧಾರದ ಮೇಲೆ ನಾವು ತೆಗೆದುಕೊಳ್ಬೋದಾಗಿರುತ್ತೆ. ಎಕ್ಸ್ಟ್ರಾ ಕಾಲೇಜ್ಗಳನ್ನು ಯಾಡ್ ಮಾಡ್ಕೊಳ್ಳೋದಾಗಿರ್ಬೋದು, ಆರ್ಡರ್ ಮಾಡ್ಕೊಳ್ಬೋದಾಗಿರ್ಬೋದು, ಮಾಕ್ ಅಲಾಟ್ಮೆಂಟ್ನ ನಂತರ ನಾವು ಮಾಡ್ಕೊಳ್ಬೋದು. ಈ ರಿಸಲ್ಟ್ ನಂತರ ನಮಗೆ 12 ಲಕ್ಷದ ಫೀಸ್ ಸ್ಟ್ರಕ್ಚರನ್ನು ಹಾಕೊಳ್ಬಾರ್ದು ಅನ್ನೋದು ಕೂಡ ಐಡಿಯಾ ಸಿಗುತ್ತೆ. ನಾವೀಗ 1.5 ಲಕ್ಷದ್ದು ಮಾತ್ರ ಹಾಕೊಂಡಿದ್ದೇವೆ, ನಮಗೆ 12 ಲಕ್ಷದ್ದು ಹಾಕೊಳ್ಬಾರ್ದು ಅನ್ನೋದು ಕಟ್ ಆಫ್ನ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ಕೊಳ್ಬೋದು. ಮುಂದಿನ ರೌಂಡ್ಗೆ ಹೋದಾಗ ನೀವು 12 ಲಕ್ಷದ್ದು ಹಾಕೊಳ್ತೇನೆ ಅಂದರೆ ನಿಮಗೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಮಾಕ್ ಅಲಾಟ್ಮೆಂಟ್ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ನಾನು ಆ್ಯಕ್ಚುಯಲ್ ಒಂದು ಅಲಾಟ್ಮೆಂಟ್ ನಡೆಯುತ್ತಲ್ಲ, ಆ ಒಂದು ಅಲಾಟ್ಮೆಂಟಲ್ಲಿ ನನಗೆ ಯಾವ ಸೀಟನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಬುದನ್ನು ಕೂಡ ನೀವು ಡಿಸೈಡ್ ಮಾಡ್ಬೋದು. ಈ ಒಂದು ಕಾರಣದಿಂದಾಗಿ ಈ ಮಾಕ್ ಅಲಾಟ್ಮೆಂಟ್ ಅನ್ನೋದು ಬಹಳಷ್ಟು ಉಪಯುಕ್ತವಾಗಲಿದೆ ವಿದ್ಯಾರ್ಥಿಗಳಿಗೆ. ನಾನು ಕೂಡ ಪ್ರಯತ್ನ ಪಟ್ಟೆ, KEI ಹೆಲ್ಪ್ ಡೆಸ್ಕ್ಗೆ ಕಾಲ್ ಮಾಡಿ ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡಲ್ವೋ ಅಂತ ಕೇಳಿದೆ. ಅವರು ಕೂಡ ಒಂದು ಕರೆಕ್ಟ್ ಆಗಿರುವಂತಹ ರೆಸ್ಪಾನ್ಸನ್ನು ಕೊಡಲಿಲ್ಲ. ನಿಮಗೆ ಈ ಒಂದು ಸೆಕೆಂಡ್ ರೌಂಡ್ ಯಾಕೆ ನಾನು ಈ ಒಂದು ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡ್ತಾರೋ ಮಾಡಲ್ವೋ ಅನ್ನೋದನ್ನು ಒಂದು ವ್ಯಕ್ತಪಡಿಸ್ತಾ ಇದ್ದೇನೆ ಅಂದರೆ, ಮುಖ್ಯವಾಗಿ ಈ ಒಂದು ರೌಂಡ್ ಇದೆ ನೋಡಿ, ಈ ರೌಂಡನ್ನು KCETಯ ಸೆಕೆಂಡ್ ರೌಂಡ್ ಆಗಿದೆ. KCETಯ ಫಸ್ಟ್ ರೌಂಡಲ್ಲಿ ಅವರಿಗೆ ಆಲ್ರೆಡಿ ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡಿದ್ರು. ಆದರೆ ನೀಟ್ಗೆ ಇದು ಮೊದಲನೇ ರೌಂಡ್ ಆಗಿರೋದ್ರಿಂದ ನಮಗೂ ಕೂಡ ಒಂದು ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡಲೇಬೇಕು. ಯಾವ ರೀತಿಯಲ್ಲಿ ಇಂಜಿನಿಯರಿಂಗಿಗೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ರಿಲೀಸ್ ಮಾಡಿದ್ರು ಫಸ್ಟ್ ರೌಂಡ್ಗೆ, ಅದೇ ರೀತಿಯಲ್ಲಿ ನೀಟ್ ವಿದ್ಯಾರ್ಥಿಗಳು ಕೂಡ ತಾವು ಹಾಕಿಕೊಂಡಿರುವಂಥ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಮಾಕ್ ಅಲಾಟ್ಮೆಂಟನ್ನು ಬಿಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡಿದಾರಲ್ಲ, ಶೆಡ್ಯೂಲಲ್ಲಿ ಕೂಡ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡಿಲ್ಲ. ಆದ್ದರಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ, ನಮ್ಮ ವಿದ್ಯಾರ್ಥಿಗಳ ಸಮೂಹದಿಂದ ಮನವಿ ಮಾಡ್ತಾ ಇದ್ದೇವೆ, ದಯಮಾಡಿ ಈ ಒಂದು ಸೆಕೆಂಡ್ ರೌಂಡಲ್ಲಿ ನೀಟ್ ಮತ್ತು BDSಗಾಗಿ ನೀವು ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡಿ. ಪ್ರೊವಿಷನಲನ್ನು ರಿಲೀಸ್ ಮಾಡಬೇಡಿ, ಮಾಕ್ ಅಲಾಟ್ಮೆಂಟ್ ಅನ್ನೋದನ್ನು ರಿಲೀಸ್ ಮಾಡಿ. ಪ್ರೊವಿಷನಲ್ನ ರಿಲೀಸ್ ಮಾಡಿದ್ರೆ ನಮಗೆ ಅವಕಾಶ ಇರೋದಿಲ್ಲ ಆಪ್ಷನ್ಸ್ಗಳನ್ನು ಆಲ್ಟರ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಆದ್ದರಿಂದ ಪ್ರೊವಿಷನಲ್ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಮಾಕ್ ಅಲಾಟ್ಮೆಂಟನ್ನು ರಿಲೀಸ್ ಮಾಡಿ. ಅದಾದಮೇಲೆ ನೀವು ಪ್ರೊವಿಷನಲ್ ಮತ್ತು ಫೈನಲ್ ರಿಸಲ್ಟನ್ನು ಬಿಡಿ. ಆದರೆ ನಮಗೆ ಒಂದು ಮಾಕ್ ಅಲಾಟ್ಮೆಂಟ್ ಅನ್ನೋದು ನೀಟ್ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನಿವಾರ್ಯವಾಗಿರುತ್ತೆ. ನಾವು KEಗೆ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಏನಂದರೆ ನೀವು ಮಾಕ್ ಅಲಾಟ್ಮೆಂಟನ್ನು ಇಂಜಿನಿಯರಿಂಗಿಗೆ ರಿಲೀಸ್ ಮಾಡಿದ್ರಿ, ಆದರೆ MBBS ಮತ್ತು BDSಗೂ ಕೂಡ ಅದೇ ರೀತಿ ರಿಲೀಸ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೇವೆ.
ಈ ಒಂದು ಮನವಿಯನ್ನ ನಾವು ಕೆಗೆ ಮಾಡ್ತಾ ಇದ್ದೀವಲ್ಲ, ಖಂಡಿತವಾಗಿ ಅವರು ರಿಲೀಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಬೇಕು ಎಲ್ಲಿಯವರೆಗೂ ಆ ಒಂದು ಮಾಕ್ ಅಲಾಟ್ಮೆಂಟ್ ಅನ್ನ ರಿಲೀಸ್ ಮಾಡ್ತೇವೋ ಮಾಡಲ್ವೋ ಅನ್ನೋದನ್ನ ಅವರು ನೋಟಿಫಿಕೇಶನ್ ಅಲ್ಲಿ ರಿಲೀಸ್ ಮಾಡಬೇಕಾಗುತ್ತೆ. ರಿಲೀಸ್ ಮಾಡೋ ತನಕ ನಾವು ವೇಟ್ ಮಾಡಬೇಕಾಗುತ್ತೆ. ಇವತ್ತು ನಮಗೆ ಆಲ್ರೆಡಿ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ, ಆದರೆ ಇನ್ನೂ ಕೂಡ BMS ನ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಹಾಗೆ ಇನ್ನು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಆಡ್ ಮಾಡಿದ್ದಾರೆ. ಫಾರ್ಮಾ ಡಿ ಆಗಿರ್ಬೋದು ಮತ್ತೆ ವಿ ಫಾರ್ಮಾದಾಗಿರ್ಬೋದು. ಆ ಎಲ್ಲವನ್ನ ಕನ್ಸಿಡರ್ ಮಾಡಿದ್ರೆ ಇನ್ನು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೋ ಮಾಡಲ್ವೋ ಅನ್ನೋದು ಕೂಡ ನಾವು ಕಾಯ್ದು ನೋಡಬೇಕಾಗಿದೆ. ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರೂ ಕೂಡ ನಮಗೆ ಮಾಕ್ ಅಲಾಟ್ಮೆಂಟ್ ಅನ್ನ ಬಿಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ. ಅದಿಷ್ಟಲ್ಲದೆ ಬಸವೇಶ್ವರ ಕಾಲೇಜ್, ಚಿತ್ರದುರ್ಗ ಕಾಲೇಜ್ನಲ್ಲಿ ಕೂಡ ಈ MBBS ಕಾಲೇಜ್ನಲ್ಲಿ ಫೀ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡಿದ್ದಾರೆ. ಫೀ ಸ್ಟ್ರಕ್ಚರ್ನ ಏನು ಚೇಂಜ್ ಮಾಡಿದ್ದಾರೆ, 12 ಲಕ್ಷವಿದೆಯಾ ಅಥವಾ 22 ಲಕ್ಷವಿದೆಯಾ ಅನ್ನೋದನ್ನ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಆ ಒಂದು ಫೀ ಸ್ಟ್ರಕ್ಚರ್ ಅನ್ನ ಮೆನ್ಷನ್ ಮಾಡಿ ನಮಗೆ ಇನ್ನೊಂದು ಅವಕಾಶವನ್ನು ಕೊಡಬೇಕು ಆಪ್ಷನ್ ಎಂಟ್ರಿಗೆ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಒಂದು ಮಾಕ್ ಅಲಾಟ್ಮೆಂಟ್ ಅನ್ನ ಕೂಡ ನೀವು ರಿಲೀಸ್ ಮಾಡ್ತೀರಾ ಅಂತ ನಾವು ಭಾವಿಸಿದ್ದೇವೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.